ನಿಮ್ಮ ಪ್ರಕಾರ ಒಬ್ಬ ಸ್ವಲ್ಪ ಫ್ಯಾಟ್ ಅನ್ನ ದೇಹದಲ್ಲಿ ಹೊಂದಿರೋ ವ್ಯಕ್ತಿ ಅಥವಾ ಫಿಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ದಾರಿಯಲ್ಲಿ ಹೇಗೆ ಶುರು ಮಾಡಬೇಕು ಫಸ್ಟ್? ಸೊ ಫಸ್ಟ್ ಆಫ್ ಆಲ್ ಫ್ಯಾಟ್ ಅನ್ನೋದು ಕೆಟ್ಟದು ಅಂತ ಅಲ್ಲ. ಫ್ಯಾಟ್ ಇದ್ರೆ ಇಸ್ ಬ್ಯಾಡ್, ಫ್ಯಾಟ್ ಇರಲೇಬಾರ್ದು ಬಾಡಿಯಲ್ಲಿ, ಹಾಗಲ್ಲ. ಫ್ಯಾಟ್ ತುಂಬಾನೇ ಇಂಪಾರ್ಟೆಂಟ್, ಇಸ್ ಒನ್ ಆಫ್ ದಿ ವೈಟಲ್ ನ್ಯೂಟ್ರಿಯೆಂಟ್ಸ್, ನಮಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ ಅದು. ಸೊ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು, ಅದಕ್ಕಿಂತ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ನಿಮಗೆ ಫ್ಯಾಟ್ ಎಷ್ಟಿರ್ಬೇಕು, ಒಂದು ಬಾಡಿ ವೆಯ್ಟ್ ತಗೊಂಡ್ರೆ ಆವರೇಜ್ ಅಲ್ಲಿ ಅಂದ್ರೆ ನೀವು ಫಿಟ್ ಆಗಿದ್ರೆ ಮೇಲಿಗೆ 14 to 17% ಅಂತ ಹೇಳ್ತೀವಿ. ಅಷ್ಟಿದ್ರೆ ಓಕೆ, ದಟ್ ಮೀನ್ಸ್ ಯುವರ್ ಇನ್ ಡೀಸೆಂಟ್ ಗುಡ್ ಶೇಪ್ ಅಂತ ಹೇಳಿ. ಅದೇ ವಿಮೆನ್ ಗೆ ಯಾವಾಗ್ಲೂ ಮೆನ್ ಇಂದ ಒಂದು 7% ಜಾಸ್ತಿ ಇರಬೇಕಾಗುತ್ತೆ, ಅವ್ರ ಫಿಸಿಯೋಲಾಜಿಕಲ್ ನೀಡ್ಸ್ ಜಾಸ್ತಿ ಇರುತ್ತೆ. ಇವಾಗ ಮೆನ್ನಿಗೆ ಒಂದು 17% ಅಂತ ಹೇಳಿದ್ರೆ ಅವ್ರಿಗೆ ಒಂದು 22-24% ಇರಬೇಕು ಅದೇ ತರ. ಸೊ 0% ಫ್ಯಾಟ್ ಇರಕ್ಕಾಗಲ್ಲ, ಎಲ್ಲಾ ಬಾಡಿಯಲ್ಲಿ ಎಲ್ಲಾ ಸ್ಟ್ರಕ್ಚರ್ ಅಲ್ಲೂ ಫ್ಯಾಟ್ ಇದೆ, ಇರಲೇಬೇಕು. ಇನ್ಫ್ಯಾಕ್ಟ್ ಎಲ್ಲಾ ಸೆಲ್ ಇನ್ ಕವರಿಂಗ್ ಕೂಡ ಫ್ಯಾಟ್ ಏನೆ. ಸೊ ಅದಿಲ್ಲದೆ ನಾವು ಇರಕ್ಕಾಗೋದಿಲ್ಲ. ಸೊ ಈ ಮಿನಿಮಮ್ ಅಮೌಂಟ್ ಆಫ್ ಫ್ಯಾಟ್ ಇಟ್ಕೊಂಡು ಇರಲೇಬೇಕು. ಆಮೇಲೆ ಎಲ್ರು ಇವಾಗ ಏನು ಅಂತ ಹೇಳಿದ್ರೆ ಏಸ್ಥೆಟಿಕ್ಸ್ ನೋಡ್ತಾರೆ. ಏಸ್ಥೆಟಿಕ್ಸ್ ಅಂದ್ರೆ ಏನ್ ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣೋದು ಇಸ್ ಓಕೆ, ಬಟ್ ಇಟ್ ಶುಡ್ ಬಿ ಅ ಬೈ ಪ್ರಾಡಕ್ಟ್ ಆಫ್ ದಿ ಪರ್ಫಾರ್ಮೆನ್ಸ್. ಸೊ ನೀವು ಫ್ಯಾಟ್ ಕಮ್ಮಿ ಆಗೋದಕ್ಕೆ ಅಥವಾ ಚೆನ್ನಾಗಿ ಕಾಣೋದಕ್ಕೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಅನ್ಹೆಲ್ದಿ ವೇ ಅಲ್ಲಿ ಮಾಡ್ಬೋದು, ಬಟ್ ದಟ್ಸ್ ನಾಟ್ ಹೆಲ್ದಿ. ಸೊ ಫಿಟ್ನೆಸ್ ಅಂತ ಹೇಳಿದ್ರೆ ಹೆಲ್ತ್ ಕೂಡ ನೋಡ್ಬೇಕಾಗತ್ತೆ, ನೀವು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಅದರಿಂದ ನಿಮ್ದು ಏನ್ ಬಾಡಿ ಆಗುತ್ತೋ ಅದನ್ನ ನೀವು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.